ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ಆರೋಗ್ಯ ಚೆನ್ನಾಗಿ ಮಡಗಿರಲಿ. ಯಾಕೆಂದರೆ ನಾನು ಆರೋಗ್ಯದ ಬಗ್ಗೆನೂ ಸ್ವಲ್ಪ ಹೇಳ್ತಾ ಇರ್ತೀನಿ. ನುಗ್ಗೆ ಸೊಪ್ಪಿನ ಇವತ್ತಿಂದು ಚೆನ್ನಾಗಿದೆ. ನುಗ್ಗೆ ಸೊಪ್ಪು ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಆದರೆ ತಿನ್ನೋಕ್ಕೆ ಕಹಿಯಾಗಿದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಇದನ್ನು ತಿನ್ನೋರಿಗೆ ರಕ್ತನಾಳಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಮೂಳೆನೂ ಗಟ್ಟಿ ಆಗ್ತವೆ. ಇದರಿಂದ ರಕ್ತನಾಳಗಳಿಗೆ ಚೆನ್ನಾಗಿ ಎಲ್ಲ ಕಡೆ ಮಕ್ಕಳು ಕೊಡೋದ್ರಿಂದ ಮಕ್ಕಳಿಗೆ ನರಗಳು ಗಟ್ಟಿ ಇರೋದ್ರೆ ಮುಂದಕ್ಕೆ ಒಳ್ಳೆಯದು. ಈ ಮೊಗ್ಗು ಹೂವನೂ ತುಂಬಾ ಟೇಸ್ಟಿ ಇರುತ್ತೆ. ಇದು ಹೆಸರು ಕಾಳು ಬೇಯಿಸ್ಕೊಂಬಿಟ್ಟು ಆ ಮೊಗ್ಗುನು ಹೂವನು ಹಾಕಿ ಪಲ್ಯ ಮಾಡಿ ಮೊಟ್ಟೆ ಹಾಕಿದ್ರೆ ಸಖತ್ತಾಗಿರುತ್ತೆ. ತಿನ್ನೋಕ್ಕೆ ಕಹಿನೇ ಅನ್ಸಲ್ಲ. ಮೊಗ್ಗು ತಿಂದು ನೋಡಿ, ಅದೇನು ಎರಡೇ ಇಡೀ ಸಿಕ್ಕಿದ್ರೆ ಸಾಕು. ಹೆಸರು ಕಾಳು ಇರುತ್ತೆ, ಮೊಟ್ಟೆ ಇರುತ್ತೆ, ತುಂಬಾನೇ ಪಲ್ಯ ಆಗುತ್ತೆ. 4 ಜನಕ್ಕೆ ಆಗೋಷ್ಟು ಪಲ್ಯ ಆಗುತ್ತೆ. ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಎಳೆ ಸೊಪ್ಪು ಹಾಕೋದ್ರಿಂದ ನಮಗೆ ಕಹಿ ಕಮ್ಮಿ ಆಗುತ್ತೆ. ಎಲೆ ಸೊಪ್ಪು ಹಾಕ್ಬೇಕು, ಬಲ್ತಿರೋದನ್ನ ಬಿಸಾಡ್ರೆ ಒಳ್ಳೇದು. ಅದರಿಂದನೇ ಜಾಸ್ತಿ ಕಹಿ ಆಗೋದು. ನುಗ್ಗೆ ಸೊಪ್ಪು ಮಕ್ಕಳಂತೂ ತಿನ್ನೋದು ರೂಢಿ ಮಾಡಬೇಕು. ಅದು ಮುಂದಕ್ಕೆ ಒಳ್ಳೆಯದು. ಹಾಗಲಕಾಯಿ ಆಗಲಿ, ನುಗ್ಗೆ ಸೊಪ್ಪೆ ಆಗಲಿ, ಕಹಿ ಅಂಶ ಅಂತ ಅವು ತಿನ್ನೋದೇ ಇಲ್ಲ. ಅದಕ್ಕೆ ಹುಡುಗರಿಗೆ ಈ ಥರ ಸಾಂಬಾರೊಳಗಾದರೆ ಕಹಿ ಕಮ್ಮಿ ಆಗುತ್ತೆ. ನೀರಿನ ಅಂಶ ಇರುತ್ತಲ್ಲ ಜಾಸ್ತಿ, ಅದಕ್ಕೆ ಕಹಿ ಎಲ್ಲ ಕಡೆನೂ ಜಾಸ್ತಿಯಾಗಿ ನೀರಿಗೆ ಬೇರೆ ಕಹಿ ಆಗುತ್ತೆ. ಹಾಗಲಕಾಯಿನೂ ಅಷ್ಟೇ, ಸಾಂಬಾರು ಮಾಡೋದ್ರಿಂದ ಅದು ಸಾಂಬಾರೊಳಗೆ ಸ್ವಲ್ಪ ಕಹಿ ಬಿಡುತ್ತೆ, ಕಾಯೊಳಗೆ ಸ್ವಲ್ಪ ಕಹಿ ಇರುತ್ತೆ. ಅದರಿಂದ ಮಕ್ಕಳು ತಿಂತವೆ. ಬೇಳೆ, ತೆಂಗಿನಕಾಯಿ, ಹುಣಸೆಹಣ್ಣು ಎಲ್ಲ ಹಾಕಿದ್ರೆ ಹುಳಿ ಕಮ್ಮಿ ಆಗುತ್ತೆ. ಇವು ಹೀಟ್ದ ಅಂಶ ಆಗಿರ್ಬೋದು, ಆದರೆ ನಾವು ಕೋಲ್ಡ್ ಆಗಿ ಸ್ವಲ್ಪ ಹೆಚ್ಚಾಗಿ ಈರುಳ್ಳಿನ ಬಳಸೋದು, ಹೆಸ್ರು ಕಾಳು ಬಳಸೋದು, ಜೀರಿಗೆ ಬಳಸೋದು, ಇವೆಲ್ಲ ಮಾಡಿದ್ರೆ ಹೀಟ್ ಕಮ್ಮಿ ಆಗುತ್ತೆ. ಇದರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದೇನೆ. ಹೀಟು ಜಾಸ್ತಿ ಅನಿಸಲ್ಲ. ಎಲ್ಲ ತಂಪಿನ ಪದಾರ್ಥಗಳು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪು ವಾರಕ್ಕೆ 2 ಸಲ ತಿಂದರೆ ಸಾಕು. ಒಬ್ಬೊಬ್ಬರು ಪೌಡ್ರ್ ಮಾಡ್ಕೊಂಡು ತಿಂತಾರೆ, ಕುಡಿತಾರೆ ದಿನ. ಅದು ಸೀಟ್ ಮೇಯರ್ ಸಲಗುತ್ತೆ. ಹೀಟ್ ಬಾಡಿಯರೇನು ಜಾಸ್ತಿ ತಿನ್ನಬಾರ್ದು. ಇದನ್ನು ವಾರಕ್ಕೆ 2 ಸಲ 1 ಸಲ ತಿಂದರೆ ಸಾಕು. ಹೀಟ್ ಬಾಡಿಯರು, ಕೋಲ್ಡ್ ಬಾಡಿ ಇರಬೇಕಾದ್ರೆ ದಿನ 1 ಸ್ಪೂನ್ ಪೌಡ್ರ್ ಮಾಡ್ಕೊಂಡು ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೆ ಅವ್ರಿಗೆ ಒಳ್ಳೆಯದು. ಶೀತದ ಬಾಡಿಯವ್ರಿಗೆ ತುಂಬಾ ಟೇಸ್ಟಿನೂ ಆಗುತ್ತೆ. ನುಗ್ಗೆ ಸೊಪ್ಪು ಸಿಕ್ಕಿದ್ರೆ, ಒಳ್ಳೆ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಚೆನ್ನಾಗಿ ತಿನ್ಬೋದು, ಬಿಡಬಾರ್ದು. ಒಂದು ಮರ ಹಾಕ್ಕೊಂಡ್ರೆ ಒಳ್ಳೆಯದು. ಇದು ಪುರಾಣದಾಗೆ ನುಗ್ಗೆ ಮರ ಮನೆ ಬಾಗಿಲಾಗಿರಬಾರ್ದು ಅಂತಾರೆ. ಆದರೆ ಬಾಗಿಲಾಗಿ ಇರಬಾರ್ದು ಅಂತ ಅಂತಾರೆ. ಅದು ನೋಡಬಾರ್ದು ಅಂತಾರೆ. ಯಾಕೆ ಅಂದರೆ ಇದು ಶಕ್ತಿ ದೇವತೆ. ಇದು ಮರ, ಈ ಮರದಾಗೆ ದುಷ್ಟ ಆತ್ಮಗಳು ಬಂದು ಆಶ್ರಯ ಪಡಿತಾರೆ. ನುಗ್ಗೆಕಾಯಿ ಥರ ಅಮ್ಮನ ಹತ್ರ, ಅಮ್ಮನಿಗೆ ಇದನ್ನು ಪ್ರಸಾದ ಮಾಡ್ತಾರೆ. ಓಂ ಶಕ್ತಿ ದೇವಿಗೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಪ್ರಸಾದ ಮಾಡ್ತಾರೆ, ನೈವೇದ್ಯ ಮಾಡಿ. ಅಮ್ಮನಿಗೆ ನುಗ್ಗೆ ಸೊಪ್ಪಿನ ಗಿಡನೂ ತುಂಬ ಇಷ್ಟ ಅಂತ. ಇದು ಅಮ್ಮನ ಸ್ವರೂಪ ಇದು. ಅದರಿಂದ ಆತ್ಮಗಳಿಗೆ ನುಗ್ಗೆಕಾಯಾಗಿ ಅಲ್ಲಿ ಆಶ್ರಯ ತಗೊಳ್ತವೆ. ಅದರಿಂದ ಅದು ನುಗ್ಗೆ ಗಿಡ ಮನೆ ಬಾಗಿಲಾಗಿರಬಾರ್ದು ಅಂತ ಅಂತಾರೆ. ಆದರೆ ದೇವ್ರು ನಂಬಿರೋರಿಗೆ ಏನು ತೊಂದರೆ ಇಲ್ಲ. ಆದರೆ ಬೆಳಗ್ಗೆ ನೋಡಬಾರ್ದು ಅಂತ ಬಾಗಿಲಾಗ ಹಾಕ್ಕೊಳಲ್ಲ. ಅದನ್ನು ಹಿತ್ತಲಾಗ ಹಾಕ್ಕೊತಾರೆ. ಹಿತ್ತಲಾಗ ಹಾಕ್ಕೊಳೋದ್ರಿಂದ ತುಂಬ ಒಳ್ಳೆಯದಿದು. ಯಾವಾಗ ತಿಂದರೆ ನುಗ್ಗೆ ಸೊಪ್ಪು ಇನ್ನೂ ಬರೋಲ್ಲ, ಶುಗರು ಬರೋಲ್ಲ, ಆಮೇಲೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದಕ್ಕೆ ಪೌಡ್ರ್ ಮಾಡ್ಕೊಂಡು ತಿಂತಾರೆ. ಕ್ಯಾಪ್ಸೂಲ್ಸ್ ಆಗೆಲ್ಲ ಇರುತ್ತೆ. ಮಾತ್ರೆನೂ ಥರ ಮಾತ್ರೆ ಮಾಡಿ ಪೌಡ್ರೊಳಗೆ ನುಂಗ್ತಾರೆ. ಅದರಿಂದ ಏನೋ ಅಷ್ಟೊಂದು ಪವರ್ ಕಮ್ಮಿ. ದಿನಾ ನುಂಗಬೇಕು. ಇದನ್ನು ಹಸಿಯಾಗಿಯೇ ಫ್ರೆಶ್ ಆಗಿದ್ದಾಗ ತಿಂದರೆ, ನಾವು 1 ಸಲ ತಿಂದಿದ್ದು 1 ತಿಂಗಳು ತನಕ. ಅದಕ್ಕೆ ಕಡಲೆ ಬೀಜ ಹಾಕ್ತಾರೆ ಪಲ್ಯ ಮಾಡುವಾಗ, ಹಾಗೂ ಕಹಿ ಇರುತ್ತೆ. ನೀರು ಚೆಲ್ಲಿದ್ರೆ ಅದರ ಪ್ರೋಟೀನ್ ಹೊರಟೋಗುತ್ತೆ. ಈ ಬಸ್ಸಾರೇ ಬೆಸ್ಟ್. ಇದಕ್ಕೆ ಎಲ್ಲ ಮೊಸಪ್ಪು ಮಾಡ್ಬೋದು. ಮೊಸಪ್ಪು ಮಾಡೋದ್ರಿಂದಲೂ ಚೆನ್ನಾಗಿರುತ್ತೆ.
ನೀರಿನ ಅಂಶದಾಗೆಲ್ಲ ಕಹಿ ಬಿಟ್ಟಿರೋದ್ರಿಂದ ಮಸೊಪ್ಪು ಚೆನ್ನಾಗಿ ಮಾಡ್ತಾರೆ. ಮಸೊಪ್ಪು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಿಂತ ಬಸ್ಸಾರೇ ಬೆಸ್ಟು. ತುಂಬ ಸೊಪ್ಪು ತಿನ್ಬೋದು ಬಸ್ಸಾರಾಗಾದರೆ. ಕಾಳನ್ನ ಪಲ್ಯ ಮಾಡಿಬಿಟ್ಟು ಇದು ಕಡ್ಡಿ ಸ್ವಲ್ಪ ಕಡ್ಡಿ ಇದ್ರೇನು ಪರವಾಗಿಲ್ಲ. ಕಡ್ಡಿ ಒಳಗೂ ತುಂಬ ಪ್ರೋಟೀನ್ಗಳಿರುತ್ತೆ. ಹಾಗೆ ಒಟ್ಟಿನಾಗ ತುಂಬ ಬಾಯಿಗೆ ಸಿಗುತ್ತೆ ಅಂತ ಕಡ್ಡಿಗಳೆಲ್ಲ ಬಿಸಾಕಬೇಕು. ಹೀಗೆ ಹಣ್ಣೆಲೆ ಎಲ್ಲ ಬಿಸಾಕಿದ್ರೆ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ. ಈ ಬಲ್ತಿರೋದ ಜಾಸ್ತಿಯಿಂದ ಕಹಿ ಜಾಸ್ತಿ ಆಗುತ್ತೆ. ಬಲ್ತಿರೋದನ್ನ ಅವಾಯ್ಡ್ ಮಾಡೋದು ಬೆಸ್ಟು, ಕಹಿ ಅನಿಸುತ್ತೆ ಅಂತ. ಪೌಡ್ರಿಗಾದರೆ ಬಲ್ತಿರೋದು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಕುಡಿಬೋದು. ಸಾಂಬಾರಾಗೆಲ್ಲ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಸೊಪ್ಪು. ಏನು ಕಾಸು ಕೊಡೋಂಗಿಲ್ಲ. ಒಂದು ಕಡ್ಡಿ ಕಿತ್ಕೊಂಬಂದರೆ ಒಂದು ಮರದಿಂದ ಸಾಂಬಾರು ಮಾಡ್ಕೊಬೋದು. ಆಮೇಲೆ ಒಂದು ಕಡ್ಡಿನ ಮನೆಯಿಂದೇ ಇಟ್ಟರೆ ಒಂದು ತಿಂಗಳಿಗೇನೆ ಚಿಗುರ್ಕೊಂಬಿಡುತ್ತೆ. ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಬೋದು. ಆಸ್ಪತ್ರೆಗೆ ಹೋಗಿಲ್ಲ. ಇಂಥವೆಲ್ಲ ತಿಂದರೆ ಆಸ್ಪತ್ರೆ ಅನ್ನೋದೇ ಇರೋಲ್ಲ. ನಮ್ಮ ಊಟದಾಗೆ ಎಲ್ಲ ಅಂಶಗಳು ತುಂಬಿದ್ದಾವೆ. ನಮ್ಮ ಬಾಡಿಗೆ ಬೇಕಾದ ಅಂಶಗಳೇ ತುಂಬಿದ್ದಾವೆ. ಆದರೆ ನಾವು ನೋಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ತುಂಬ ಹೀಟು ಮಾಡ್ಕೊಬಾರ್ದು, ತುಂಬ ಕೋಲ್ಡು ಮಾಡ್ಕೊಬಾರ್ದು. ಒಂದೊಂದು ಪದಾರ್ಥಗಳು ಹೀಟ್ ಇರುತ್ತೆ, ಒಂದೊಂದು ಪದಾರ್ಥಗಳು ಶೀತನೂ ಇರುತ್ತೆ. ಎರಡು ಬ್ಯಾಲೆನ್ಸ್ ಮಾಡ್ಕೊಂಡೋದ್ರೆ ಯಾವುದೂ ಇಲ್ಲ. ಕಷ್ಟ ಸುಖ ಇದ್ದಂಗೆ ಯಾವುದೂ ಬರೋಲ್ಲ ಕಾಯಿಲೆಗಳು. ರಕ್ತ ತುಂಬಾ ಚೆನ್ನಾಗಾಗುತ್ತೆ ಮನುಷ್ಯನಿಗೆ. ಆಮೇಲೆ ಹಸಿರು ತಿಂದಷ್ಟು, ಹಸಿರು ನೋಡಿದಷ್ಟು ಮನಸ್ಸಿಗೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊಪ್ಪು ಚೆನ್ನಾಗಿ ತೊಳಿಬೇಕು. ಧೂಳಿರುತ್ತೆ. ಧೂಳಿರೋದ್ರಿಂದ 2 ಸಲ ತೊಳ್ಕೊಂಡ್ರೆ ಸಾಕು. ಕುಕ್ಕರ್ ಒಳಗೆ ಹಾಕಬೇಕು. ಇದು ಎಳೆ ಸೊಪ್ಪು ಇರೋದ್ರಿಂದ ಚೆನ್ನಾಗಿದೆ. ಹೆಸರು ಕಾಳನ್ನು ತೊಗರಿಬೇಳೆ ಎರಡನ್ನೂ ಸ್ವಲ್ಪ ನೆನೆಸಿಟ್ಟಿದ್ರೆ ಒಳ್ಳೆಯದು. ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಹೆಸರು ಕಾಳಿಂದ ನಮಗೆ ನುಗ್ಗೆ ಸೊಪ್ಪಿನ ಹೀಟ್ ಕಮ್ಮಿ ಮಾಡುತ್ತೆ. ಒಂದು ಚಮ್ ನೀರು ಹಾಕೋದು, ಚೆನ್ನಾಗಿ ಬೇಯಬೇಕದು. ಒಟ್ಟಿನಾಗೆ ಗಟ್ಟಿ ಅಂಶವೆಲ್ಲ. ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ಪೂನು 4 ಜನಕ್ಕೆ ಆಗೋಷ್ಟು ಪಲ್ಯ ಆಗುತ್ತೆ. ಒಂದು 3 ಕೂಗಿಸ್ಬೇಕು ಕುಕ್ಕರು. ಒಗ್ಗರಣೆಗೆ ಇದು ಸಾಂಬಾರು ಎಲ್ಲ ಹುರ್ಕೊಳೋದು ವಸ್ತುಗಳು: ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ 2 ಈರುಳ್ಳಿ ಕೊಯ್ಕೊತೀವಿ. ಪಲ್ಯಕ್ಕೆ 4 ಮೆಣಸಿನ್ಕಾಯಿ ಸಾಕು. ಇದೆಲ್ಲ ಹುರ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಕಾಳು ಬೆಂದಿರೋದನ್ನ ಹಾಕಿ ರುಬ್ಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಕಾಳು ರುಬ್ಬಿದ್ಮೇಲೆ ಖಾರ ಮಾಡಿಸೋದೇನಿಲ್ಲ. ಯಾಕೆಂದರೆ ಎಲ್ಲ ಹುರ್ಕೊಂಡಿರ್ತೀವಲ್ವ ಮಸಾಲೆ ಸಾಮಾನೆಲ್ಲ. ಅದಕ್ಕೆ ಬಗ್ಸಿದ ನೀರಿಗೆನೆ, ಕಾಳು ಬಗ್ಸಿದ ನೀರಿಗೆ ಹಾಕೊಂಬಿಟ್ಟು ಒಂದೇ ಸಲ ಒಗ್ಗರಣೆ ಹಾಕ್ಬಿಡ್ಬೋದು. ನಾನು ಕರ್ಬೇವಿನ ಸೊಪ್ಪು ಅವಾಯ್ಡ್ ಮಾಡ್ತೀವಿ. ಅದು ಹೀಟು, ನುಗ್ಗೆ ಸೊಪ್ಪು ಹೀಟು ಅಂತ ಕರ್ಬೇವಿನ ಸೊಪ್ಪು ಹಾಕಿಲ್ಲ. ಆದರೆ ಮಸಾಲೆ ಹುರಿಬೇಕಾದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಹಾಕಿರ್ತೀವಿ. ಅದೇ ಸಾಕು ಅಂತ. ಕರ್ಬೇವಿನ ಸೊಪ್ಪಿಗಿಂತ ಕೊತ್ತಂಬರಿ ಜಾಸ್ತಿ ಹಾಕ್ಬೇಕು ಈ ಟೈಮಿಗೆ. ಕೊತ್ತಂಬರಿ ಹಾಕೋದ್ರಿಂದ ಸ್ವಲ್ಪ ಅದು ತಂಪು. ನೋಡ್ಕೊಂಡು ನಾವು ತರಕಾರಿಗಳು ಯಾವುದು, ಸೊಪ್ಪು ಯಾವುದು ಹೀಟು ಅದು ನೋಡ್ಕೊಂಡು ಅಡುಗೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ತುಂಬ ಶೀತದ್ದು ತಿನ್ನಂಗಿಲ್ಲ, ತುಂಬ ಹೀಟಿದ್ದು ತಿನ್ನಂಗಿಲ್ಲ. 2 ಬ್ಯಾಲೆನ್ಸ್ ಆಗಿದ್ದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಒಗ್ಗರಣೆಗೆ ಈರುಳ್ಳಿನ, ಕಾಳು ಒಗ್ಗರಣೆಗೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕೋದು ಬೇಡ. ಯಾಕೆ ಕರ್ಬೇವಿನ ಸೊಪ್ಪು ಕಾಣೋದು ಇಲ್ಲ ಅದರೊಳಗೆ. ಅದು ಹೀಟಿನ ಅಂಶ ಅಂತ ಹಾಕಿಲ್ಲ. ಸೊಪ್ಪನ್ನ ಚೆನ್ನಾಗಿ ಹುರಿಬೇಕು, ಬೇಯಿಸ್ಬೇಕು. ಅದನ್ನು ಗಟ್ಟಿನೇ ಇರುತ್ತೆ ಸೊಪ್ಪು, ಮಾಮೂಲಿ ಸೊಪ್ಪು ಥರ ಅಲ್ಲ ಅದು. ಸ್ವಲ್ಪ ಬೇಯಿಸಿದ್ರೆ ಸಣ್ಣ ಉರಿ ಒಳಗೆ ಚೆನ್ನಾಗಿ ಬೆಂದಿರುತ್ತೆ. ಲಾಸ್ಟ್ ತೆಂಗಿನಕಾಯಿ ಹಾಕ್ಬಿಟ್ಟು ಅದನ್ನು ಆಫ್ ಮಾಡೋದು ಒಳ್ಳೆಯದು. ತೆಂಗಿನಕಾಯಿ ಟೇಸ್ಟ್ ಹೊರಟೋಗುತ್ತೆ. ಬೇಯಿಸ್ಬಾರ್ದು. ಮುದ್ದೆ ಜೊತೆಗೆ ತುಂಬಾ ಪಲ್ಯ ಸಾಂಬಾರು ಸೂಪರಾಗಿರುತ್ತೆ. ತಿಂದು ಸವಿಯಿರಿ, ಆರೋಗ್ಯವಾಗಿರಿ.